3 ಮಹಿಳೆಯರ ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳಬೇಕು. ಆದರೆ ಭಾಳ ಸ್ಟ್ರಾಟಜಿಕಲಿ ಇವರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದು. ಒಂದು ರತ್ನಾ ದೇವನಾಥ್, ಮತ್ತೊಬ್ಬರು ಕಾಳಿತಾ ಮಾಝಿ, ಮತ್ತೊಬ್ಬರು ರೇಖಾ ಪಾತ್ರ. ಇವರಿಗೆ ಟಿಕೆಟ್ ಕೊಟ್ಟು ಇವರ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಂಡ್ರು ಅನ್ನೋದು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಾದ್ಯಂತ ಹೆಣ್ಣು ಮಕ್ಕಳ ಭದ್ರತೆಯ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ತಾಕತ್ತಿನ ಬಗ್ಗೆ ಒಂದು ನರೇಷನ್ ಸೃಷ್ಟಿ ಮಾಡುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದ್ದು ಈ ಟಿಕೆಟ್ಗಳ ಮೂಲಕ. ರತ್ನಾ ದೇವನಾಥ್ ತೀರ್ಥಂಕರ್ ಘೋಷ್ ವಿರುದ್ಧ 28,836 ಮತಗಳ ಅಂತರದಿಂದ ಗೆದ್ದರು. ಏನು ವಿಶೇಷ? ರತ್ನಾ ದೇವನಾಥ್ ಯಾರು? ಆರ್ಜಿಕರ್ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ, ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಹೌಸ್ ಸರ್ಜನ್ ಆಗಿದ್ದಂಥ ಒಬ್ಬ ಮೆಡಿಕಲ್ ಸ್ಟೂಡೆಂಟು ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದ ಕಥೆ ಗೊತ್ತು ನಿಮಗೆ. ಕೇವಲ ಪಶ್ಚಿಮ ಬಂಗಾಳ ಅಲ್ಲ, ದೇಶದಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದಂಥ ಘಟನೆ ಅದು. ಅಲ್ಲಿ ಆರೋಪಿಗಳ ರಕ್ಷಣೆ ಮಾಡಲಾಯಿತು, ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಬೇಕಾಗಿ ಬಂತು, ಆ ನಂತರ ಆರೋಪಿಯ ಬಂಧನ ಆಯಿತು. ಆ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಲಲ್ಲ ಡಾಕ್ಟರು, ಯುವತಿ, ಆ ಯುವತಿಯ ತಾಯಿ ಈಕೆಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡ್ರು. ಪಾಣಿಹಟ್ಟಿ ಕ್ಷೇತ್ರದಿಂದ 28,836 ಮತಗಳ ಅಂತರದಿಂದ ಗೆದ್ದರು. ಇನ್ನೊಬ್ಬರು ಕಾಳಿತಾ ಮಾಝಿ, ಶ್ಯಾಮಪ್ರಸನ್ನ ವಿರುದ್ಧ 12,535 ಮತಗಳ ಅಂತರದಿಂದ ಗೆದ್ದರು ಕಾಳಿತಾ ಮಾಝಿ. ಒಬ್ಬ ಮನೆಗೆಲಸದ ಹೆಣ್ಣುಮಗಳು, ತಿಂಗಳ ಗಳಿಕೆ 2,500. ಇಂಥವರಿಗೆ ಟಿಕೆಟ್ ಕೊಟ್ಟಾಗ ಚರ್ಚೆಗಳ ವಿಪರೀತ ನಡೆಯುತ್ತೆ. 2,500 ತಿಂಗಳಿಗೆ ಗಳಿಸ್ತಾ ಬಿ ಜೆ ಪಿ ಕಾರ್ಯಕರ್ತೆಯಾಗಿ ಸೈಕಲ್ ಹತ್ಕೊಂಡು ಈಕೆ ಬಿ ಜೆ ಪಿ ಧ್ವಜ ಕಟ್ಕೊಂಡು ಪ್ರಚಾರ ಮಾಡ್ತಾಯಿದ್ರು. ತುಂಬ ಧೈರ್ಯ ಬೇಕಾಗತ್ತೆ ಅದಕ್ಕೆ. ಅಸ್ಗ್ರಾಮ್ ಕ್ಷೇತ್ರದಿಂದ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಗೆದ್ದಿದ್ದಾರೆ. ಮತ್ತೊಬ್ಬರು ರೇಖಾ ಪಾತ್ರ, ಸಂದೇಶ್ ಖಾಲಿ ಘಟನೆ, ಸಂದೇಶ್ ಖಾಲಿ ಅದರ ವಿಸಿಲ್ ಬ್ಲೋವರ್ ಮತ್ತು ಹೋರಾಟಗಾತಿ. ಸಂದೇಶ್ ಖಾಲಿಯಲ್ಲಿ ಈ ಬುಡಕಟ್ಟು ಸಮುದಾಯಗಳು, ಬಡತನ ಇದೆ, ಸಣ್ಣ ಸಣ್ಣ ಹೊಂಡ ಕೆರೆಗಳ ರೀತಿಯಲ್ಲಿ ಮಾಡಿಕೊಂಡು ಮೀನು ಸಾಕಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಾರೆ. ಅಲ್ಲಿ ತೃಣಮೂಲ ಕಾಂಗ್ರೆಸ್ ನಾಯಕ ಶಹಜಹಾನ್ ಅನ್ನುವವನ ಅನಾಚಾರ ವಿಪರೀತಕ್ಕೇರಿಬಿಟ್ಟಿತ್ತು. ಆತ ಲ್ಯಾಂಡ್ ಗ್ರ್ಯಾಬರು, ಯಾರಾದರೂ ಜಮೀನು ಕೊಡೋದಿಲ್ಲ ಅಂತ ತಿರುಗಿ ನಿಂತು ಬಡದಾಡೋದಕ್ಕೆ ಹೋದರೆ ಅವರು ಸಾಕಿದ ಮೀನಿನ ಹೊಂಡಗಳಿಗೆ ವಿಷ ಹಾಕಿಬಿಡ್ತಿದ್ದಂತೀತ. ಜೊತೆಗೆ ಬಯಸಿದ ಹೆಣ್ಣು ಬೇಕು ಅಂತ ಬಯಸುವಂಥ ವ್ಯಕ್ತಿ ಶಹಜಹಾನ್. ಯಾರು ಕಣ್ಣೆತ್ತು ನೋಡ್ತಾನೋ ಅವ್ರು ಬರಬೇಕು ಅವನ ಹತ್ರ ಅಂತ. ಅದನ್ನು ವರ್ಷಗಳ ಕಾಲ ಅಲ್ಲಿನ ಜನ ಸಹಿಸ್ಕೊಂಡು ಬಂದರು. ಏನು ಮಾಡಬೇಕು ಗೊತ್ತಿರಲಿಲ್ಲ. ಯಾಕಂದರೆ ತೃಣಮೂಲ ಕಾಂಗ್ರೆಸ್ನ ನಾಯಕ ಆತ. ರೇಖಾ ಗುಪ್ತಾ ಧ್ವನಿ ಎತ್ತಿದ್ರು, ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟರು. ಸಂದೇಶ್ ಖಾಲಿ ಅನ್ನುವ ಊರಿನ ಹೆಸರು ದೇಶದ ತುಂಬ ಪ್ರತಿಧ್ವನಿಸುವಂತಾಯಿತು. ಲಾಸ್ಟ್ ಟೈಮು MP ಎಲೆಕ್ಷನ್ಗೂ ಟಿಕೆಟ್ ಕೊಟ್ಟಿದ್ದರು ಬಿ ಜೆ ಪಿಯವರು. ರೇಖಾ ಪಾತ್ರ ಸೋತಿದ್ರು, ಈ ಸಲ ಗೆದ್ದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.